ನಿಮಗಾಗಿ ವೆಲ್ಕಮ್ ಟು ಕಲ್ಯಾಣ್ ಜ್ಯುವೆಲ್ಲರ್ಸ್. ನಾನಿರುವುದೇ ನಿಮಗಾಗಿ. ಇವಾಗ ಆಸೆ ಯಾವ್ಯಾವ ಥರ ಆಸೆ ನೋಡ್ತೀವಿ ನೋಡಿ. ಕೆಲವರು ಫ್ಲೈಟ್ ಹೋಗ್ಬೇಕು ಅಂತ ಆಸೆ ಪಡ್ತಾರೆ, 5 ಸ್ಟಾರ್ ಹೋಟ್ಲ್ ಇರಬೇಕು ಅಂತ ಆಸೆ ಪಡ್ತಾರೆ, ಇನ್ನು ಬೇರೆ ಬೇರೆ ಥರ ಆಸೆ ಪಡ್ತಾರೆ. ಇವಾಗ ಮಕ್ಕಳು ಅವ್ರ ತಾಯಿ ಹತ್ರ ನಂಗೆ ಜೀನ್ಸ್ ಬೇಕು, ಶರ್ಟ್ ಬೇಕು, ಇಲ್ಲ ಆ ರೀತಿ ಶರ್ಟ್ ಬೇಕು, ಈ ರೀತಿ ಶರ್ಟ್ ಬೇಕು, ಆ ಆಕ್ಟ್ರ್ ಹಿಂಗೆ ಹಾಕಿದ್ದ ಎಷ್ಟೆಷ್ಟು ಆಸೆಗಳು ಕೇಳ್ತೀವಿ. ಆದರೆ ಇವತ್ತೊಂದು ತಾಯಿ ಬಂದು ನನ್ನ ಒಂದು ಆಸೆ ಹೇಳ್ಕೊಂಡ್ರು. ಅದು ಕೇಳಿದ ತಕ್ಷಣ ನನ್ನ ಮನಸ್ಸು ಚುರ್ಕಂತು. ಆ ಆಸೆನ ನಾ ಹೇಳೋದ್ಕಿಂತ ಆ ತಾಯಿ ಬಾಯಿಲೆ ಕೇಳೋಣ. ನನ್ನ ಮಕ್ಕಳು ನಾನು ಸಾಕ್ಬೇಕಂದ್ರೆ ಹೆಂಗೋ ಕಷ್ಟಪಟ್ಟು ಕೂಲಿ ನಾಲಿ ಮಾಡಿ ಎಲ್ಲ ಸಾಕಿದ್ದೀನಿ. ಇವತ್ತಿನ ದಿವಸ ಸ್ವಲ್ಪ ದೊಡ್ಡವಾದ್ಮೇಲೆ ನನ್ನ ಮಕ್ಕಳು ಇವಾಗ ಹೆಂಗೋ ದುಡ್ಕೊಂಡು ತಿನ್ನಲಿ ಅಂತ ಸುಮ್ಮನೆ ಇದ್ದೀನಿ. ತಂಗಿಗೋಸ್ಕರ ಜಗಳ ಕಾಯಿಸ್ಬಿಟ್ಟು ಮನೆ ಬಿಟ್ಟು ಹೊರಟೋದ. ಈಗ ಒಂದು 3 ವರ್ಷ ಆಯಿತು. ಅವನು ನಮ್ಮ ಹತ್ರ ಬರ್ತಾ ಇಲ್ಲ, ನಮ್ಮನ್ನು ನೋಡ್ತಾ ಇಲ್ಲ. ಈಗ ನಾನು ಮಗನ ನೋಡಬೇಕು ಅಂತ ನನಗೆ ಆಸೆ. ಅವರು ನನ್ನ ಹತ್ರ ಬಂದು ಮಾತಾಡಬೇಕು, ಅವರು ಬರಬೇಕು ನಮ್ಮ ಹತ್ರ, ನಾವೆಲ್ಲರೂ ಒಟ್ಟಾಗಿರಬೇಕು ಅಂತ ನನಗೆ ಆಸೆ. ಅವ್ರ ಹೆಸರು ವೆಂಕಟಮ್ಮ ಅಂತ. ಸೊ ವೆಂಕಟಮ್ಮನ್ ಕರೆಯೋಣ. ವೆಂಕಟಮ್ಮ ಅವರೇ, ವೆಂಕಟಮ್ಮ ಅವರೇ, ಯಾವ ಊರಮ್ಮ ನಿಮ್ದು? ಕೃಷ್ಣನಗರ. ಎಲ್ಲಿ, ಬೆಂಗಳೂರಲ್ಲೇನಾ? ಮೊದಲಿಂದ ಬೆಂಗಳೂರಲ್ಲೇ ಇದ್ದೀರಾ ಇಲ್ಲ? ಇಲ್ಲ, ಮೊದಲಿಂದ ನಾನು ಚಿಕ್ಕಬಳ್ಳಾಪುರದಲ್ಲಿ ಹುಟ್ಟಿದ್ದು, ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ. ನಾನು ಕೊಟ್ಟಿದ್ದು ಯಶವಂತಪುರಕ್ಕೆ, ಕೃಷ್ಣನಗರ. ಹೌದಾ? ಎಷ್ಟು ಜನ ಮಕ್ಕಳಮ್ಮ? 4 ಜನ ಸರ್. 4 ಜನ ಮಕ್ಕಳು. 4 ಜನ ಗಂಡು ಮಕ್ಕಳು, 1 ಹೆಣ್ಣು. ಓ, 4 ಜನ ಗಂಡು ಮಕ್ಕಳು, 1 ಹೆಣ್ಣು. ಇವಾಗ ಎಲ್ಲರೂ ಸಂತೋಷವಾಗಿದ್ದೀರಾ ನಿಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ? ಇಲ್ಲ ಸರ್, ಎಲ್ಲ ಬೇರೆ ಬೇರೆ ಅವರೆಲ್ಲ, ಯಾರು ಒಬ್ರು ಇಲ್ಲ ನಮ್ಮ ಹತ್ರ. ಯಾಕೆ ಒಬ್ರು ಇಲ್ಲ ಅಂದ್ರೆ ಹೆಂಗೆ? ಎಲ್ಲ ಹಿಂಗೆ ಇಬ್ಬರಿಗೆ ಮದುವೆ ಮಾಡಿದ್ರೆ ಬೇರೆ ಬೇರೆ ಹೊರಟೋದ್ರು. ಇವರು ಚಿಕ್ಕವ್ರಿಗಿನ್ನ ಮದುವೆ ಇಲ್ಲ. ಇವರು ಏನೋ ಹಣ ತಂಗಿ ಜಗಳ ಕಾಯ್ಕೊಂಡು ಆಗ್ಲೇ 2 ವರ್ಷ ಆಯ್ತು ನಮ್ಮ ಹತ್ರ ಮಾತಾಡಲ್ಲ, ಬರಲ್ಲ. ಏನ್ ಮಾಡೋದು? ಫೋನ್ ಮಾಡಿದ್ರೆ ಫೋನ್ ಕಟ್ ಮಾಡ್ತಾನೆ, ಬರಕ್ಕಿಲ್ಲ, ನನ್ನ ಹತ್ರ ಮಾತಾಡಕ್ಕಿಲ್ಲ ಸರ್. ಇಲ್ಲಮ್ಮ, ಏನ್ ಇವಾಗ ನಿಮ್ಮ ಯಾತಿಕ್ ಮಾತಾಡಲ್ಲ? ಏನಾಗಿತ್ತು? ಏನಿಲ್ಲ, ಅಣ್ಣ ತಂಗಿ ಜಗಳ ಕಾಯ್ಕೊಂಡು ಮನೆ ಬಿಟ್ಟು ಬಂದ್ಬಿಟ್ಟ. ಯಾರು ತಪ್ಪು ಇದರಲ್ಲಿ? ತಂಗಿದೇ ತಪ್ಪು. ಆದ್ರೆ ನಾವು ಬಂದ್ಬಿಟ್ರಲ್ಲ ಇವರು ಮನೆ ಬಿಟ್ಟು. ನಿಮ್ ಮಗಳು ನಿಮ್ ಜೊತೆ ಇದಾರ? ನನ್ನ ಮಗಳು ನನ್ನ ಜೊತೆಲಿ ಇಲ್ಲ ಸರ್. ಅವರು ಇಲ್ಲ? ಅವರು ಬೇರೆ ಅವ್ರೆ. ಮಗಳು ಮದುವೆ ಆಗಿದೆಯಾ? ಇನ್ನ ಇಲ್ಲ ಸರ್. ಮದುವೆ ಮತ್ತೆ ಬೇರೆ ಎಲ್ಲ ಯಾವ ಮಕ್ಕಳು ಇಲ್ಲ ನಿಮ್ಮ? ಯಾವ ಮಕ್ಕಳಿಲ್ಲ, ಒಬ್ರು ಮಾತ್ರ ಇರೋದು ಇಲ್ಲಿರೋರು. ಅವ್ರ ಹೆಸರು? ಸೋಮಶೇಖರ್. ಎಲ್ಲಿದ್ದಾರೆ? ಅಲ್ಲಿದ್ದಾರೆ ಸರ್. ಸೋಮಶೇಖರ್, ಬನ್ನಿ. ಹೇಳಿ ಸೋಮಶೇಖರ್. 4 ಜನ ಮಕ್ಳು ಅಂತ ಹೇಳಿದ್ರು, 4 ಜನ ಗಂಡು ಮಕ್ಳು ಅಂದ್ರು, 1 ಹೆಣ್ಮಕ್ಳು ಅಂದ್ರು. ಇವಾಗ ನೀವು ಒಬ್ಬರೇ ಇರೋದಂತೆ. ಏನು ಆಕ್ಚುಲ್ ಆಗಿ ಏನಾಗಿತ್ತು? ಆಕ್ಚುಲಿ ನೀವೆಲ್ಲ ಒಟ್ಟಿಗೆತನ ಇದ್ದಿದ್ದು? ಇದ್ವು. ಇವ್ರಿಗೆ ಏನ್ ಜಗಳ ಇದೆ ಗೊತ್ತಿಲ್ಲ, ಚೆನ್ನಾಗಿ ಇರ್ತಿದ್ವು. ಇವ್ರು ಯಾವಾಗ ಜಗಳ ಮಾಡ್ಕೊಂಡ್ರು ನನಗೆ ಸರಿಯಾಗಿ ಇದ್ದಿಲ್ಲ. ಬಟ್ ಕೇಳಿದ್ರೆ ಅವ್ರು ಕೇಳಿದ್ರೆ ಇದ್ ಮಾಡ್ತಾರೆ, ಇವ್ನು ಕೇಳಿದ್ರೆ ಇವರು ಇದ್ ಮಾಡ್ತಾರೆ. ಬಟ್ ಅಂಡರ್ಸ್ಟ್ಯಾಂಡಿಂಗ್ ಸರಿ ಇಲ್ಲ. ನಿಮ್ಮ ಆಸೆ ಏನಮ್ಮ ಅವಾಗ? ಅಮಾಸೆ ಹನುಮಂತ ಬರ್ಬೇಕು. ಅದೇ ಹನುಮಂತ ಒಬ್ಬರನ್ನೇ ಕೇಳ್ತಾರೆ, ಇನ್ನಿಬ್ಬರು ಮಕ್ಳನ್ನ ಯಾಕೆ ಕೇಳ್ತಿಲ್ಲ ನೀವು? ಅವರಲ್ಲ, ಇವರೇ ಚೆನ್ನಾಗಿ ನನ್ನ ಸಾಕಿದ್ದು, ನನ್ನ ನೋಡ್ಕೊಂಡಿದ್ದು. ಇವ್ರನ್ನೇ ಕೊನೆ ಮಗ ಅಂತ ನಾನು ಚೆನ್ನಾಗಿ ಸಾಕಿದ್ದು ಸರ್. ಇವತ್ತು ಅವರೇ ಕೈ ಬಿಟ್ಟು ಹೋದ್ರೆ ನನ್ನ ಗತಿ ಏನು? ಇಲ್ಲಮ್ಮ, ಆಯ್ತಮ್ಮ, ಕೈ ಬಿಟ್ಟು ಹೋದ್ರೆ ಅದು ಗತಿ ಏನಂತಲ್ಲ. ನಿಮ್ ಅರ್ಥ ಆಗುತ್ತೆ, ನಿಮ್ ನೋವು ಅರ್ಥ ಆಗುತ್ತೆ. ನಾ ಏನ್ ಹೇಳೋದಂದ್ರೆ, ಈ ಇಬ್ರು ಮಕ್ಳಿದ್ರಲ್ಲ, ಅವ್ರೇನು? ಅವರೆಲ್ಲ ಬಿಟ್ಟಾಕ್ತಾರ, ಅವರೆಲ್ಲ ನೋಡ್ಕೊಳ್ಳಲ್ಲ ಸರಿಯಾಗಿ. ಅವರೆಲ್ಲ ಇವಾಗ ಅವ್ನು ಬಂದು ನಿಮ್ ಜೊತೆಲಿ ಮಾತಾಡಂಗ್ ಆಗ್ಬೇಕು, ಮುಂಚೆ ತರ ಫ್ಯಾಮಿಲಿ ಒಂದಾಗ್ಬೇಕು, ಅದು ನಿಮ್ ಆಸೆ. ನಮ್ ಜೊತೆ ಮಾತಾಡ್ಬೇಕು. ಅವ್ರ ಹೆಸರು ಹನುಮಂತು ಅಂತ. ಮಾತಾಡ್ಬೇಕು. ಹನುಮಂತು ಏನ್ ಮಾಡ್ತಾರೆ ಸೋಮಶೇಖರ್? ಹನುಮಂತ ಅದೇ ಡ್ಯಾನ್ಸ್ ಕ್ಲಾಸ್.
ಅವನ ಅಡ್ರೆಸ್ ಏನಾರು ಇದೆಯಾ? ಇದೆ ಬನ್ನಾರ್ಘಟ್ಟದಲ್ಲಿ ಕಾಂಟ್ಯಾಕ್ಟ್ ಮಾಡೋಕ್ಕೆ ಇದೆ ಅವ್ರ ಹತ್ರ ನಿಮ್ದು ಕಾರ್ಡ್ ಇದೆ. ಇದೇನ ಅಡ್ರೆಸ್ಸು? ಹೌದು. ಓಕೆ, ನಾನು ಟ್ರೈ ಮಾಡ್ತೀನಿ. ನಾನಿರುವುದೇ